ಪಂಚಾಯತಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ನೇರವಾಗಿ ಮಾಡಿಸ್ಕೊಡ್ಬೋದು. ಬಹುತೇಕ ಅವ್ರು ಏನಾದರೂ ಮಾಡಿಕೊಡ್ತಾ ಇಲ್ಲ ಅದು ಇದು ಅಂತಂದ್ರೆ ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂತಂದರೆ ನೀವು KRS ಪಕ್ಷವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವ್ರ ಜೊತೆ ಮಾತನಾಡಿ ನಿಮ್ಮ ಕೆಲಸವನ್ನು ಸುಲಭವಾದ ರೀತಿಯಲ್ಲಿ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡ್ತೀವಿ. ನೋಡೋಣ ಇಲ್ಲಿ ಕಾರ್ಯವೈಖರಿ ಯಾವ ಥರ ಇದೆ ಅನ್ನೋ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ. ಒಂದಷ್ಟು ಮಾಹಿತಿಗಳಿದೆ. ನಮಗೂ ಕೂಡ ಟಾರ್ಗೆಟ್ ಕೊಡ್ತಾರೆ, ನಮ್ದೇನು ಬಾಕಿ ಮತ್ತು ಬೇಡಿಕೆ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಸೂಲಿ ಮಾಡಬೇಕು ಅಂತ ಸಂಬಂಧಪಟ್ಟ ಬಿಲ್ ಕಲೆಕ್ಟರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು ಮತ್ತು PO ನಮಗೂ ಕೂಡ ಟಾರ್ಗೆಟ್ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ, ಯಾಕೆಂತ ಹೇಳಿದ್ರೆ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಸ್ವಾವಲಂಬಿಗಳಾಗಬೇಕು. ಗ್ರಾಮ ಪಂಚಾಯತಿ ನಾವು ಪ್ರತಿಯೊಂದಕ್ಕೂ ಕೂಡ ಇವಾಗ ಜಿಲ್ಲಾ ಪಂಚಾಯತಿ ಸರ್ಕಾರದ ಮೇಲೆ ಡಿಪೆಂಡ್ ಆಗದೆ ನಾವು ನಮ್ಮ ಏನು ಓನ್ ಸೋರ್ಸ್ ಏನಿದೆ ಪೂರ್ಣ ಪ್ರಮಾಣದಲ್ಲಿ ವಸೂಲಿ ಮಾಡಿದ್ರೆ ನಮಗೆ ಸಾರ್ವಜನಿಕರಿಗೆ ನಮ್ಮ ಹಂತದಲ್ಲಿ ಕೊಡಬೇಕಾಗಿರ್ಬೋದಾದಂಥ ಸೇವೆಗಳನ್ನ ಸಮರ್ಪಕವಾಗಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಾವು ಸ್ವಾವಲಂಬಿಗಳಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ಓನ್ ಸೋರ್ಸ್ ಇದೆ, ಟ್ಯಾಕ್ಸ್ ಏನಿದೆ ಪೂರ್ಣ ಪ್ರಮಾಣದಲ್ಲಿ ವಸೂಲಿ ಆಯಿತು ಅಂತ ಹೇಳಿದ್ರೆ ನಾವು ಸರ್ವಿಸಸ್ ಕೊಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸರ್ಕಾರದಿಂದ ನಮಗೆ ಅದು ವಸೂಲಿ ಮಾಡಲೇಬೇಕು ಅಂತಿದೆ. ಈ ಸ್ವತ್ತು ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ, ನಿಮ್ಮ ಆಸ್ತಿನ ನಾವು ಕಂಪ್ಯೂಟರೈಸ್ ಮಾಡಿ ಕೊಡೋಂಥದ್ದಷ್ಟೇ. ಅದರಲ್ಲಿ ಕೆಟಗರಿ ಬೇರೆ ಬೇರೆ ಇದೆ. ನಿಮ್ಮದು ಗ್ರಾಮ ಠಾಣಾ ವ್ಯಾಪ್ತಿ ಒಳಗಡೆ ಇದ್ದರೆ 9 and 11 ಬರುತ್ತೆ. ನೀವು ಸರ್ವೆ ನಂಬರ್ ಮನೆ ಕಟ್ಟಿದ್ರೆ 11 ಬರುತ್ತೆ. ನಿಮಗೆ ಹಕ್ಕುಪತ್ರ ಇಶ್ಯೂ ಆಗಿರೋದು 9 and 11 ಬರುತ್ತೆ. ನೀವು ಭೂ ಪರಿವರ್ತನೆ ಮಾಡಿ ಸಂಬಂಧಪಟ್ಟ ಸ್ಥಳೀಯ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ನೀವು ಅಥಾರಿಟಿ ಮಾಡಿಸಿರೋದು 9 and 11 ಬರುತ್ತೆ. ಅದು ಬೇರೆ ಬೇರೆ ಕೆಟಗರಿ ಇದೆ. ನಿಮ್ಮ ಆಸ್ತಿ ಯಾವ ಕೆಟಗರಿ ಬರುತ್ತೆ ಆ ಕೆಟಗರಿ ಆಧಾರದ ಮೇಲೆ ನಾವು ನಿಮಗೆ ಈ ಸ್ವತ್ತಿನ ಪ್ರಿಂಟ್ ತೆಗೆದು ಕೊಡ್ತೀವಿ. ಈ ಸ್ವತ್ತು ಕಾಪಿ ಫೀಸ್ ಬಂದು 50 ರೂಪಾಯಿ ಅಂತ ಹೇಳಿದ್ರೆ ನಮ್ಮನೆ 9ಗೆ 50 ರೂಪಾಯಿ, 11ಗೆ ಒಂದೊಂದು ಕಾಪಿಗೆ 50 ರೂಪೀಸ್ ಇಶ್ಯೂ ಮಾಡಲಿಕ್ಕೆ ಇರತಕ್ಕಂಥದ್ದು. ಮತ್ತು ಮ್ಯೂಟೇಷನ್ ಫೀಸ್ ಬಂದು 1000 ರೂಪಾಯಿ. ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಆಸ್ತಿ ಬದಲಾವಣೆ ಮಾಡೋಂಥ ಸಂದರ್ಭದಲ್ಲಿ ಮ್ಯೂಟೇಷನ್ ಫೀಸು 1000 ರೂಪಾಯಿ ಇರುತ್ತೆ. ಮತ್ತು ಏನು ನೀವು ಸರ್ವೆ ನಂಬರ್ ಕಟ್ಟಿರೋ ಮನೆಗಳಿಗೆ ಗ್ರಾಮ ಠಾಣದಲ್ಲಿ ಏನು ಕಟ್ತಾರೆ ಅದಕ್ಕೆ 2ರಷ್ಟು ತೆರಿಗೆ ವಿಧಿಸಬೇಕು ಅಂತ ಹೇಳಿ. ಇಲ್ಲ 11A ಮಾಡೋಕ್ಕಂದ್ರೆ ನೀವು ಆ ಭೂಮಿಯನ್ನು ವ್ಯಾಲ್ಯೂಯೇಷನ್ ಮಾಡಿಸಿ ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರದಿಂದ ಪ್ಲಾನ್ ಅಪ್ರೂವಲ್ ತಗೊಂಡು ಬಂದರೆ ಮಾಡ್ಬೋದು. 11Bನ ಮಾಡಕ್ಕೆ ಅವಕಾಶ ಇದೆ. ಆದರೆ ವ್ಯಾಲ್ಯೂಯೇಷನ್ ಮಾಡ್ದೇ ಕತೆ ಮಾಡ್ಬೋದು. ಮಾಡಕ್ಕೆ ಅವಕಾಶ ಇಲ್ಲ. ಈಗ ನಿಮ್ಮ ಪಂಚಾಯತಿಗೆ ಸೇರಿದಂತೆ ಯಾರಾದರೂ ತೀರ್ಕೊಂಡ್ರೆ ಏನಾದರೂ ಪಂಚಾಯತಿಗಳಿಂದ ಹಣ ಕೊಡುವಂಥದ್ದು ಏನಾದರೂ ಇದೆಯಾ? ಯಾವ ಸಮುದಾಯದವರಿಗೆ ಎಲ್ಲರಿಗೂ ಇದೆಯಾ? ಮತ್ತೆ ಏನಾದ್ರು ಏಜ್ ಲಿಮಿಟ್ ಇದೆಯಾ? ಆ ಥರದ್ದು ಈಗ ನಮ್ಮಲ್ಲಿ ಅಂದರೆ 25% ಅನುದಾನದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರೇ ಡೆತ್ ಆದರೂ ಕೂಡ ನಾವು ಅವ್ರಿಗೆ 5,000 ನಮಗೆ ಕೊಡ್ತಾ ಇದ್ದೀವಿ. ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ಗೆ ಅಂದರೆ ಮೂಲಭೂತ ಸೌಕರ್ಯನ ಯಾವ ಕೇಳಿ ಒದಗಿಸ್ತೀರಾ? ನೀವೇ ಓನ ಕೊಡ್ತೀರಾ ಇಲ್ಲ BOನೇ ನಿಮ್ಕೊತೀರಾ? ನಮ್ಮ ಗ್ರಾಮ ಪಂಚಾಯತಿ ನಿಮಗೆ ಗೊತ್ತಿರಬೇಕು, ನಮ್ಗೆ ಎಂಟ್ರೆಸ್ಟಿಂಗ್ ನೋಡಿ ಗ್ರಾಮ ಸರ್ಕಾರ ಅಂತ ಬೋರ್ಡ್ ಹಾಕ್ಸಿದ್ದೀವಿ. ಗ್ರಾಮ ಪಂಚಾಯತಿ ನಾವು ಸ್ಥಳೀಯ ಗೌರ್ಮೆಂಟ್ ನಾವು ಕೇಳೋದಕ್ಕಿಂತ ನಾವು ನಮಗೆ ಏನಾಗುತ್ತೆ, ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ಹೇಗೆ ಜಿಲ್ಲಾ ಪಂಚಾಯತಿ ಅಂದಾಗ ಒಂದಷ್ಟು ಇಲಾಖೆಗಳು ಕೆಲಸ ಮಾಡ್ತು, ಅದೇ ರೀತಿ ಗ್ರಾಮ ಪಂಚಾಯತಿ ನಮ್ಮ ಹಂತದಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಇರ್ಬೋದು, ಪ್ರಾಥಮಿಕ ಶಿಕ್ಷಣ ಇರ್ಬೋದು, ವೆಟರ್ನರಿ ಇರ್ಬೋದು, ಎಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಮೇಲ್ವಿಚಾರಣೆ ಇರ್ಬೋದು. ನಾವು ಗ್ರಾಮ ಪಂಚಾಯತಿ ಅದೇ ಕರ್ತವ್ಯ ಆಗಿರುತ್ತೆ. ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಒಟ್ಟು 4 ಸರ್ಕಾರಿ ಶಾಲೆಗಳಿವೆ, 2 ಹಿರಿಯ ಪ್ರಾಥಮಿಕ ಪಾಠಶಾಲೆ, 2 ಹಿರಿಯ ಪ್ರಾಥಮಿಕ ಪಾಠಶಾಲೆ, 7 ಅಂಗನವಾಡಿ ಸೆಂಟರ್ಸ್ ಇದೆ. ಹೈಸ್ಕೂಲ್ ವ್ಯಾಪ್ತಿ ಇಲ್ಲ, ನಮ್ಮಲ್ಲಿ ಹೈಸ್ಕೂಲ್ ಇಲ್ಲ. ನಮ್ಮಲ್ಲಿ ಹೈಸ್ಕೂಲ್ ಯಾವುದೇ ಇಲ್ಲ. ವಾಟರ್ ಸಪ್ಲೈ ಅವ್ರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಕೊಡ್ತಾ ಇದ್ದೀರಾ? ಅಂದರೆ ಪ್ರತಿ ನಿಮಗೆ ಗೊತ್ತಿದೆ, ಅಂದರೆ ಸರ್ಕಾರದ ಮೇಲೆ ಗ್ರಾಮ ಸಿಬ್ಬಂದಿಗಳಿಗೆ ವೇತನ ಬಿಡುಗಡೆ ಆಗುತ್ತೆ. ನಮ್ಮಲ್ಲಿ ಮೊದಲನೇ ತಿಂಗಳ 5ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಯಾವುದು ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ. ಮತ್ತು ಇದು ಪ್ಲಾಸ್ಟಿಕ್ ಯಾವ ರೀತಿ ನೀವು ಡಿವೈಡ್ ಮಾಡಿ? ನಮ್ಮಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದನೇ ನಮ್ಮಲ್ಲಿ SWMIT ರನ್ ಆಗ್ತಾ ಇದೆ. ನಮ್ಮಲ್ಲಿ ಮಹಿಳಾ ಚಾಲಕರಿದ್ದಾರೆ, 2 ಸಹಾಯಕರಿದ್ದಾರೆ. ಅವರು ಪ್ರತಿದಿನ ವರ್ಕ್ ಆಗ್ತಿದೆ ಮಾಡೋಕ್ಕೆ ಹೋಗ್ತಾರೆ. ವಾರದಲ್ಲಿ 1 ದಿನದಲ್ಲಿ ನಮ್ಮಲ್ಲಿ 5 ಬರುತ್ತೆ, 5 ಕೂಡ ವಾರದಲ್ಲಿ 1 ದಿನ ಹೋಗ್ತಾರೆ. ಸಂಕೀರ್ಣ ಈಗ ಪಂಚಾಯತಿ ಪಕ್ಕದಲ್ಲಿ ಹಾಂ ಓಕೆ ಅವರು ಮಹಿಳಾ ಸ್ವಸಹಾಯ ಸಂಘ ಸದಸ್ಯರಿಂದನೇ ರನ್ ಆಗ್ತಾ ಇದೆ. ಓಕೆ ಹಾಂ ಓಕೆ. ಭಾಳ ಖುಷಿಯಾಯಿತು. ಇಲ್ಲ ಸರ್, ಏನು ಮಾಡೋಕ್ಕೋಗ್ಬೇಡಿ. ಮತ್ತು ಏನಿಲ್ಲ, ನಾವು ಸಮಸ್ಯೆಗಳಿಂದ ಯಾವುದೇ ಕಚೇರಿಗಳಿಗೆ ಹೋಗಲ್ಲ, ಯಾವುದೇ ಕಚೇರಿಗೆ ಹೋಗಲ್ಲ. ಸಮಸ್ಯೆ ಇದ್ರೇ ನಾವು ಜನಗಳ ಜೊತೆ ಬಂದು ಸಮಸ್ಯೆ ಮಾಡಿರೋಂಗಂತೂ ಅವತ್ತು ಹಬ್ಬ. PDO ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಅದು ಯಾರೇ ಆಗಿದ್ದರೆ ಅವ್ರಿಗಂತೂ ಭಾಳ ದೊಡ್ಡ ಮಟ್ಟದ ಸನ್ಮಾನ ಮಾಡಿ ನಾವು ಹೋಗುವಂಥದ್ದು. ಇವತ್ತಿಗೆ ನಾನು ನಿಮ್ಮನ್ನ ನೋಡಿದೆ, ನೀವು ಬರೋಕ್ಕಿಂತ ಮುಂಚೆ ಇಲ್ಲಿ ಲೈಬ್ರರಿಗೆ ಹೋಗೋ ಅದೆಲ್ಲ ನೀವು ಹಾಕಿರುವಂಥ ಡಿಸ್ಪ್ಲೇ ಮಾಡಿರೋಂಥದ್ದೆಲ್ಲ ನೋಡ್ದೋ
ನಮ್ಮ ಕಣ್ಣಿಗಂತೂ ಯಾವುದೇ ರೀತಿ ಇಲ್ಲ. ಈಗ ನಾವು ಒಳಕ್ಕೆ ಹೋದರೆ ಅಧಿಕಾರಿ ನಮ್ಮ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೆಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀವಿ. ಅದು ಬಂದು ನಮ್ಮಷ್ಟು ಮಾಹಿತಿಗಳಿಗೆ ನಿಮಗೆ ತುಂಬ ಚೆನ್ನಾಗಿ ನೀಡಿದೆ. ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಭಾಳ ಖುಷಿಯಾಯಿತು. ನಾವು ಹೇಳೋದೇನು ಅಂತಂದರೆ ಬಹುತೇಕ ಎಲ್ಲ ಕಡೆ ಪಿ ಡಿ ಒಗಳು ದಾರಿ ತಪ್ಪಬೇಕು ಅಂದರೆ ಅಲ್ಲಿ ಬಿಲ್ ಕಲೆಕ್ಟರ್ಗಳು ಲೋಕಲ್ ಲೀಡರ್ಗಳಾಗಿರ್ತಾರೆ. ಅವರು ನಾನು ಇಲ್ಲಿಯವ್ರು ಹೇಳ್ತಲ್ಲ, ಅವರಿದ್ದರೆ ಅವರು ದಯವಿಟ್ಟು ನಿಮ್ಗಿಲ್ಲ ಆ ಥರದಲ್ಲಿ ಆಗೋದಕ್ಕೆ ನೀವು ಬಿಡಬೇಡಿ. ನನ್ನ ಕಡೆ ನೀವು ಪ್ರಾಮಾಣಿಕವಾಗಿ ಕಂಡಿದ್ದೀರಿ. ನೀವು ಕಾಯವಚ್ಚ ಮನಸ್ಸ ನೀವೇನು ಈ ಹುದ್ದೆ ಬಂದು ಅಲಂಕರಿಸಿದ್ದೀರೋ ಅದನ್ನು ನ್ಯಾಯ ರೀತಿ ನಡೆಸ್ಕೊಂಡು ಹೋಗ್ತಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಮುಂದೆ ಸದ್ಯಕ್ಕೆ ಯಾವುದೂ ಇಲ್ಲ, ಬರದೇ ಇರೋ ಥರದಲ್ಲೂ ನೀವು ಇದೇ ರೀತಿಯಲ್ಲೇ ಮುನ್ನಡೆಸ್ಕೊಂಡು ಹೋಗಬೇಕು. ಆಡಳಿತ ಪಾರದರ್ಶಕವಾಗಿ ಇರಬೇಕು. ಜನಗಳಿಗೆ ನೇರವಾಗಿ ನಮ್ಮ ಪಕ್ಷ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಡ್ತಾ ಇರುವಂಥದ್ದು. ಇವತ್ತು ರಾಜ್ಯದಲ್ಲಿ ಹೋರಾಡ್ತಾ ಇರೋಂಥ ಏಕೈಕ ಪಕ್ಷ ಅಂದರೆ ನಮ್ಮದು ಒಂದೇ. ನೀವು ಯಾರ ಹತ್ರನಾಗಲಿ ಮೀಸಲಿದ್ದೀರಿ ಅಂತಲ್ಲ, ನಿಮ್ಮನ್ನ ಎದುರಿಗಿಟ್ಟರೆ ನಾನು ಎಲ್ಲ ಪೀಳಿಗೆಗಳಿಗೂ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ. ಯಾವುದೇ ರೀತಿ ಲಂಚಕ್ಕೆ ಅವ್ರನ್ನ ಜನಗಳನ್ನ ಅಲ್ದಾಡಿಸುವಂಥದ್ದು, ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಈ ಥರದಲ್ಲಿ ದಯವಿಟ್ಟು ಮಾಡೋದು. ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆ ಬರದೇ ಇರೋ ಥರದಲ್ಲೂ ಇದೇ ರೀತಿ ಮೇಡಮ್. ಇನ್ನೊಂದು ತೆರಿಗೆ ಕಟ್ತಾ ಇದ್ದಾರೆ, ಅದನ್ನು ಪ್ರತಿ ಗ್ರಾಮ ಪಂಚಾಯತಿಲಿ, ಅದು ಮದ್ದೂರು ಅಂತಲ್ಲ, ಇಡೀ ಮಂಡ್ಯದ ಏನು ಎಷ್ಟು ಪಂಚಾಯತಿಗಳಿದೆ ಅಲ್ಲೂ ಕೂಡ ಈ ಥರ ಡಿಸ್ಪ್ಲೇಗಳು ಆಗಬೇಕು. ಇಡೀ ರಾಜ್ಯಾದ್ಯಂತ ಈ ಥರ ಡಿಸ್ಪ್ಲೇ ಮಾಡಿ ಪ್ರತಿ ವ್ಯಕ್ತಿಯ ಕಂದಾಯ ಎಷ್ಟು ಬ್ಯಾಲೆನ್ಸ್ ಇದೆ, ಏನಿದೆ, ಮತ್ತು ಎಷ್ಟು ಕಟ್ಟಬೇಕು, ಕಟ್ಟಡಕ್ಕೆ ಎಷ್ಟು ಕಟ್ಟಬೇಕು, ಮತ್ತು ಇದೇನಿದೆ ಏನು ಚಾವಣಿ ಮತ್ತು ಹಂಚು ಮಣ್ಣಿನ ಮನೆಗಳಿಗೆ ಎಷ್ಟೆಷ್ಟು ಕಟ್ಟಬೇಕು ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. RTI ಅರ್ಜಿ ಹಾಕಿದ್ರೆ ಯಾವ್ಯಾವ ಟೈಮಲ್ಲಿ ಎಷ್ಟು ದಿನಕ್ಕೆ ಅವರು ಮಾಹಿತಿ ಕೊಡಬೇಕು ಅನ್ನೋದನ್ನ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ.